ಭೂಮಿ ಹೊರಡೋಣವಾ? ನೀವು ಹೊರಡಿ ಸಾಹೇಬ್ರೆ. ರೋಡಲ್ಲಿ ಯಾರಾದ್ರೂ ಅಡ್ಡ ಹಾಕಿ ನಿಮ್ಗೆ ಭಯ ಆದ್ರೆ ಈ ಆಕ್ಷನ್ ಕ್ವೀನ್ ಮಾಲಾಶ್ರೀ ಹೆಸರು ಹೇಳಿ ಅವರೆಲ್ಲ ಎದ್ರಕೊಂಡು ನೋಡೋಗ್ಬಿಡ್ತಾರೆ. ಅವಾಗ ನೀವು ಸೇಫ್ ಆಗಿ ಮನೆಗೆ ಹೋಗ್ಬೋದು. ಹೌದಾ? ಸುಮ್ಮನೆ ಬಾ, ಮನೆಗೆ ಹೋಗೋಣ. ನನ್ಗೆ ಇನ್ನೂ ತುಂಬಾ ಕೆಲಸ ಇದೆ ಸಾಹೇಬ್ರೆ, ನೀವು ಹೊರಡಿ. ಹೇಳಿದ್ನಲ್ಲ, ಬೆಳಗ್ಗೆ ಆಗಿರೋ ಇನ್ಸಿಡೆಂಟ್ನ ನೋಡಿ ಕೂಡ ನಿನ್ನ ಒಬ್ಬಳನ್ನೇ ಬಿಟ್ಟು ಹೋಗೋದಕ್ಕಾಗಲ್ಲ. ಸುಮ್ಮನೆ ಬರೋದು ಕಲ್ತ್ಕೋ, ಬೇಕಾದ್ರೆ ವೆಯ್ಟ್ ಮಾಡ್ತೀನಿ. ಸಾಹೇಬ್ರೆ ಸುಮ್ಮನೆ ನೀವ್ ಯಾಕೆ ತೊಂದರೆ ತಗೋತೀರಾ? ಭೂಮಿ, ಸಾಹೇಬ್ರು ಕರೆದಿದ್ದಾರೆ ತಾನೆ, ನೀನ್ ಹೋಗು, ನಾನು ನಿನ್ ಕೆಲಸ ನೋಡ್ಕೊಂತೀನಿ. ಹೌದಾ? ಏಯ್, ಅವರೇ ಹೋಗು ಅಂತ ಹೇಳಾಯ್ತಾನೆ. ಹೌದಾ ಅಂದ್ರೆ ಏನರ್ಥ? ಅಲ್ಲ ಭೂಮಿ, ಇರೋದು ಒಂದೇ ಮನೆ ತಾನೆ, ಸಾಹೇಬ್ರ ಜೊತೆ ಬೈಕಲ್ಲೇ ಬರ್ಬೋದು. ನೀನು ಯಾಕೆ ಸೈಕಲಲ್ಲಿ ಬರ್ತೀಯ? ಲಕ್ಷ್ಮಕ್ಕ, ಏನ್ ತಪ್ಪಿದೆ ಭೂಮಿ? ಒಂದೇ ಬೈಕಲ್ಲಿ ಓಡಾಡೋದು ಅಪರಾಧ ಏನಲ್ವಲ್ಲ? ಬೇಡ ಲಕ್ಷ್ಮಕ್ಕ, ನನ್ಗೆ ಅಂತ ನನ್ನ ಅಪ್ಪ ಪ್ರೀತಿಯಿಂದ ಕೊಡ್ಸಿರೋ ಸೈಕಲ್ಲು, ನಾನು ಇದ್ರಲ್ಲೇ ಓಡಾಡ್ತೀನಿ. ಬೇಕಾದ್ರೆ ಸಾಹೇಬ್ರು ನಾಳೆಯಿಂದ ಸೈಕಲ್ ತಗೊಂಡೇ ಓಡಾಡ್ಲಿ. ನನ್ಗೇನು ತಲೆ ಕೆಟ್ಟಿದ್ಯಾ? ನಾನೇ ಸೈಕಲ್ ತಗೊಂಡ್ಲಿ? ನೋಡಿ ಸಾಹೇಬ್ರೆ, ನೀವು ಬೈಕಲ್ಲಿ ಬಂದ್ರು ನನ್ನ ಜೊತೆನೆ ಬರೋದು. ಮೊದ್ಲೇ ನಾನು 13 ಕಿಲೋಮೀಟರ್ ಸ್ಪೀಡಲ್ಲಿ ಓಡಿಸ್ತೀನಿ. ಇನ್ನು ನನ್ನ ಜೊತೆ ಬರೋ ನೀವು 13 ಕಿಲೋಮೀಟರ್ ಸ್ಪೀಡಲ್ಲೇ ಓಡಿಸ್ಬೇಕು. ಅದಕ್ಕೆ ಸಾಹೇಬ್ರೆ ನಿಮ್ಗೊಂದು ಹೊಸ ಸೈಕಲ್ ತಗೊಳ್ಳಿ ಅಂತ ಹೇಳಿದ್ದು. ಸುಮ್ನೆ ಪೆಟ್ರೋಲ್ ಯಾಕೆ ವೇಸ್ಟ್ ಮಾಡ್ತೀರಾ? ಓಮಿ, ಸಾಹೇಬ್ರು ಅಷ್ಟು ಹೇಳ್ತಿದ್ದಾರೆ ತಾನೆ, ನೀನ್ ಹೋಗು, ನಾನು ನೋಡ್ಕೊಳ್ತೀನಿ. ಅಕ್ಕ, ನಾನು ನೋಡ್ಕೊಳ್ತೀನಿ ಅಂತ ಹೇಳ್ದೆ ತಾನೆ, ಹೋಗು ನೀನು. ಸರಿ. ಸಾಹೇಬ್ರೆ ಯಾಕಿಲ್ಲ ನಿಂತ್ಕೊಂಡ್ಬಿಡಿವೀರಾ? ನಿನ್ಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ. ಸಾಹೇಬ್ರೆ ಸುಳ್ಳು ಹೇಳ್ಬೇಕು, ಆದ್ರೆ ನಂಬೋ ಹಾಗೆ ಹೇಳ್ಬೇಕು. ಇದು ನಿಮ್ಗೆ ಸ್ವಲ್ಪ ಅತಿ ಅನ್ನಿಸ್ಲಿಲ್ವಾ? ಏನ್ ಮಾಡೋದು, ಜನಗಳಿಗೆ ನಿಜ ಹೇಳಿದ್ರೆ ನಂಬೋದಕ್ಕಾಗಲ್ಲ. ನೀನು ಸ್ಲೋ ಆಗಿ ಬರ್ತಾ ಇದೆ, ನಾನು ಬೈಕಲ್ಲಿ ಫಾಸ್ಟಾಗಿ ಬಂದೆ, ಹಾಗಾಗಿ ಇಲ್ಲಿ ವೆಯ್ಟ್ ಮಾಡ್ತಿದ್ದೆ ಅಷ್ಟೇ. ಒಂದು ಕೆಲಸ ಮಾಡು, ನನ್ನ ಸ್ಪೀಡಿಗೆ ಮ್ಯಾಚ್ ಮಾಡು. ಏನಂದ್ರೆ? ಓ, ಆಗಲ್ಲ ಅಲ್ವಾ? ಸರಿ, ನಾನೇ ನಿನ್ನ ಸ್ಪೀಡಿಗೆ ಮ್ಯಾಚ್ ಮಾಡ್ತೀನಿ, ನಡಿ. ನನ್ನೊಳಗೆ ನೀನು ಉಸಿರಾದೆ, ನೀ ನಿನ್ನೊಳಗೆ ನಾನು ಶರಣಾದೆನ. ಪ್ರತಿ ಹರುಷದಲ್ಲೂ ಪ್ರತಿ ವಿರಸದಲ್ಲೂ ಪ್ರತಿ ಮನಸ್ಸಿನಲ್ಲೂ ಮನೆ ಮನೆಯಲ್ಲೂ ಬೇವು ಬೆಲ್ಲ ಸೇರಿ ಜೀವನ